ನಮಸ್ಕಾರ ವಿದ್ಯಾರ್ಥಿಗಳೇ, ರೆಫ್ರಿಜರೇಷನ್ ಮತ್ತು ಏರ್ ಕಂಡೀಷನಿಂಗ್ ಕುರಿತ ಈ ಮಾಡ್ಯೂಲ್ಗೆ ಸ್ವಾಗತ. ಈ ಸೆಷನ್ನಲ್ಲಿ ಫ್ರಾಸ್ಟ್ ಫ್ರೀ ರೆಫ್ರಿಜರೇಟರ್ನ ಏರ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅನ್ನು ಪರಿಶೀಲಿಸುವುದರ ಬಗ್ಗೆ ನಾವು ತಿಳಿದುಕೊಳ್ಳಲಿದ್ದೇವೆ. ಉದ್ದೇಶಗಳು: ಈ ಸೆಷನ್ನಲ್ಲಿ ಏನು ಕಲಿಯುತ್ತೀರೆಂದರೆ, ಫ್ರೀಜರ್ ಕಂಪಾರ್ಟ್ಮೆಂಟ್, ತಾಜಾ ಆಹಾರ ಕಂಪಾರ್ಟ್ಮೆಂಟ್ ಮತ್ತು ಲಭ್ಯವಿದ್ದರೆ ಮೀಟ್ ಕೀಪರ್ ಕಂಪಾರ್ಟ್ಮೆಂಟ್ನಲ್ಲಿ ಏರ್ ಫ್ಲೋ ಪರಿಶೀಲಿಸೋದು, ರಿಮೋಟ್ ಸೆನ್ಸಿಂಗ್ ಬಲ್ಬ್ ಥರ್ಮೋಮೀಟರ್ ಉಪಯೋಗಿಸಿ ಫ್ರೀಜರ್ ಕಂಪಾರ್ಟ್ಮೆಂಟ್, ತಾಜಾ ಆಹಾರ ಕಂಪಾರ್ಟ್ಮೆಂಟ್ ಮತ್ತು ಮೀಟ್ ಕೀಪರ್ ಕಂಪಾರ್ಟ್ಮೆಂಟ್ನಲ್ಲಿ ತಾಪಮಾನವನ್ನು ಪರೀಕ್ಷಿಸೋದು, ಫ್ರೀಜರ್ ಕಂಪಾರ್ಟ್ಮೆಂಟ್ಗಳು ಮತ್ತು ಮಾಂಸ ಇಡುವ ವಿಭಾಗದಲ್ಲಿ ಹಿಮದ ಶೇಖರಣೆಯನ್ನು ಪರಿಶೀಲಿಸಿ, ವಿಶೇಷವಾಗಿ ತಾಜಾ ಆಹಾರ ಕಂಪಾರ್ಟ್ಮೆಂಟ್ನಲ್ಲಿ ಹೆಚ್ಚಿನ ತೇವಗಾಳಿ ಹರಿಯುವ ಪ್ರದೇಶಗಳನ್ನು ಪರಿಶೀಲಿಸೋದು, ಗಾಳಿಯ ನಾಳಗಳು ಅಥವಾ ದ್ವಾರಗಳಲ್ಲಿ ಯಾವುದೇ ಅಡೆತಡೆಗಳು ಇದೆಯಾ ಅಂತ ಪರಿಶೀಲಿಸಿ, ಗಾಳಿಯ ಹರಿವನ್ನು ನಿರ್ಬಂಧಿಸುವ ಅವಶೇಷಗಳು ಅಥವಾ ವಸ್ತುಗಳನ್ನು ತೆರವುಗೊಳಿಸೋದು, ಸರಿಯಾದ ಗಾಳಿಯ ಹರಿವನ್ನು ನಿರ್ಬಂಧಿಸುವ ಯಾವುದೇ ಹಾನಿ ಅಥವಾ ಸಂಪರ್ಕ ಕಡಿತಗಳಿಗಾಗಿ ಡಕ್ಟ್ ವರ್ಕ್ ಅನ್ನು ಪರಿಶೀಲಿಸೋದು. ಫ್ರಾಸ್ಟ್ ಫ್ರೀ ರೆಫ್ರಿಜರೇಟರ್ನಲ್ಲಿ ಏರ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ಗಳನ್ನು ಪರಿಶೀಲಿಸೋಕೆ ಅಗತ್ಯವಿರುವ ಉಪಕರಣಗಳು, ಸಲಕರಣೆಗಳು ಮತ್ತು ಬಳಕೆಯ ವಸ್ತುಗಳನ್ನು ನಾವೀಗ ನೋಡೋಣ. ಉಪಕರಣಗಳು, ಸಲಕರಣೆಗಳು ಮತ್ತು ಬಳಕೆಯ ವಸ್ತುಗಳು: ರಿಮೋಟ್ ಬಲ್ಬ್ ಸೆನ್ಸಾರ್ ಥರ್ಮೋಮೀಟರ್, ಸ್ಕ್ರೂ ಡ್ರೈವರ್ ಸೆಟ್ಗಳು, ಆಲನ್ ಕೀಸ್ ಬೇಕಿದ್ದರೆ, ಡೊಮೆಸ್ಟಿಕ್ ಫ್ರಾಸ್ಟ್ ಫ್ರೀ ರೆಫ್ರಿಜರೇಟರ್ ಡಬಲ್ ಡೋರ್, 5 ಆಂಪಿಯರ್ಸ್ ಫ್ಯೂಸ್ ವೈರ್ ಮತ್ತು ಇನ್ಸುಲೇಷನ್ ಟೇಪ್, ಕಾಟನ್ ವೇಸ್ಟ್. ಈಗ ಫ್ರಾಸ್ಟ್ ಫ್ರೀ ರೆಫ್ರಿಜರೇಟರ್ನಲ್ಲಿ ಏರ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ನ ಪರಿಶೀಲನೆಗೆ ಅಗತ್ಯವಿರುವ ಸಿದ್ಧತೆಗಳನ್ನು ನೋಡೋಣ. ಟಾಸ್ಕ್ 1: ಫ್ರೀಜರ್ ಕಂಪಾರ್ಟ್ಮೆಂಟ್, ತಾಜಾ ಆಹಾರ ಕಂಪಾರ್ಟ್ಮೆಂಟ್ ಮತ್ತು ಫ್ರಾಸ್ಟ್ ಫ್ರೀ ರೆಫ್ರಿಜರೇಟರ್ನ ಮಾಂಸ ಕೀಪರ್ ಕಂಪಾರ್ಟ್ಮೆಂಟ್ನಲ್ಲಿ ಲಭ್ಯವಿದ್ದರೆ ಗಾಳಿಯ ಹರಿವನ್ನು ಪರಿಶೀಲಿಸುವುದು, ಏರ್ ಡಕ್ಟ್ಸ್ ಅಥವಾ ವೆಂಟ್ಗಳಲ್ಲಿ ಏನಾದರೂ ಅಡೆತಡೆಗಳು ಇದೆಯಾ ಅಂತ ಪರಿಶೀಲಿಸಿ, ಗಾಳಿಯ ಹರಿವನ್ನು ನಿರ್ಬಂಧಿಸುವ ಯಾವುದೇ ವಸ್ತುಗಳನ್ನು ತೆಗೆದುಹಾಕಿ, ಸರಿಯಾದ ಗಾಳಿಯ ಹರಿವನ್ನು ನಿರ್ಬಂಧಿಸಬಹುದಾದ ಹಾನಿಗೊಳಗಾದ ಅಥವಾ ಸಂಪರ್ಕ ಕಡಿತಗೊಂಡ ಡಕ್ಟ್ ವರ್ಕ್ ಅನ್ನು ಪರಿಶೀಲಿಸಿ. ರೆಫ್ರಿಜರೇಟರ್ ಅನ್ನು ಆನ್ ಮಾಡಿ ಮತ್ತು ತಾಜಾ ಆಹಾರ ಮತ್ತು ಫ್ರೋಜನ್ ಫುಡ್ ವಿಭಾಗಗಳಲ್ಲಿನ ವಸ್ತುಗಳನ್ನು ಸಂಪೂರ್ಣವಾಗಿ ಲೋಡ್ ಮಾಡಲಾಗಿದೆ ಅಂತ ಖಚಿತಪಡಿಸಿಕೊಳ್ಳಿ. ಮುಂದಿನ ಕಾರ್ಯಗಳನ್ನು ಮುಂದುವರಿಸುವ ಮೊದಲು ರೆಫ್ರಿಜರೇಟರ್ ಅನ್ನು ಕನಿಷ್ಠ 2 ಗಂಟೆಗಳ ಕಾಲ ಚಲಿಸಲು ಬಿಡಿ. ರೆಫ್ರಿಜರೇಟರ್ನ ವಿವಿಧ ವಿಭಾಗಗಳಲ್ಲಿ ತಾಪಮಾನ ವ್ಯತ್ಯಾಸಗಳನ್ನು ಮೇಲ್ವಿಚಾರಣೆ ಮಾಡಿ. ತಾಪಮಾನದಲ್ಲಿ ವ್ಯತ್ಯಾಸಗಳಿದ್ದರೆ ಗಾಳಿಯ ಹರಿವಿನ ವಿತರಣೆಯಲ್ಲಿ ಅಸಮಾನತೆ ಅಂತ ಸೂಚಿಸಬಹುದು. ರೆಫ್ರಿಜರೇಟರ್ ಬಾಗಿಲನ್ನು ತೆರೆಯಿರಿ, ಡೋರ್ ಸ್ವಿಚ್ ಅನ್ನು ತೆಗೆದುಹಾಕಿ ಮತ್ತು 5 ಆಂಪಿಯರ್ ಫ್ಯೂಸ್ ವೈರ್ನೊಂದಿಗೆ ಟರ್ಮಿನಲ್ ಶಾರ್ಟಿಂಗ್ ಮಾಡಿ. ಓಪನ್ ಟರ್ಮಿನಲ್ಗಳನ್ನು ಇನ್ಸುಲೇಷನ್ ಟೇಪ್ನಿಂದ ಇನ್ಸುಲೇಟ್ ಮಾಡಿ ಮತ್ತು ಡೋರ್ ಸ್ವಿಚ್ ಅನ್ನು ಮರುಸ್ಥಾಪಿಸಿ. ಇದು ಎವಾಪರೇಟರ್ ಫ್ಯಾನ್ ಅನ್ನು ನಿರಂತರವಾಗಿ ಚಲಿಸುವಂತೆ ಮಾಡುತ್ತದೆ. ಎವಾಪರೇಟರ್ ಫ್ಯಾನ್ ಚಾಲನೆಯಲ್ಲಿದೆ ಅಂತ ಖಚಿತಪಡಿಸಿಕೊಳ್ಳಲು ಫ್ರೀಜರ್ ಮತ್ತು ತಾಜಾ ಆಹಾರ ವಿಭಾಗಗಳಲ್ಲಿ ನಿಮ್ಮ ಕೈಯಿಟ್ಟು ಗಾಳಿಯ ಹರಿವನ್ನು ಅನುಭವಿಸಿ. ರೆಫ್ರಿಜರೇಟರ್ ಚಾಲನೆಯಲ್ಲಿದ್ದರೂ ಅಗತ್ಯ ತಾಪಮಾನವನ್ನು ತಲುಪದಿದ್ದರೆ ಘಟಕವನ್ನು ನಿಲ್ಲಿಸಿ ಮತ್ತು ಶಾರ್ಟ್ ಸ್ಕ್ರೂ ಡ್ರೈವರ್ಗಳನ್ನು ಬಳಸಿಕೊಂಡು ಇವಾಪರೇಟರ್ ಫ್ಯಾನ್ ಕಂಪಾರ್ಟ್ಮೆಂಟ್ನ ಕವರ್ ಅನ್ನು ತೆರೆಯಿರಿ. ಫ್ಯಾನ್ ಬ್ಲೇಡ್ ಅನ್ನು ಬ್ಲೇಡ್ ಸೆಟ್ ಸ್ಕ್ರೂಗಳೊಂದಿಗೆ ದೃಢವಾಗಿ ಜೋಡಿಸಲಾಗಿದೆಯಾ ಅಂತ ಪರಿಶೀಲಿಸಿ. ಅಗತ್ಯವಿದ್ದರೆ ಸ್ಕ್ರೂಗಳನ್ನು ಬಿಗಿಗೊಳಿಸಿ ಮತ್ತು ಇವಾಪರೇಟರ್ ಫ್ಯಾನ್ ಕಂಪಾರ್ಟ್ಮೆಂಟ್ ಕವರ್ ಅನ್ನು ಮರುಸ್ಥಾಪಿಸಿ. ಟಾಸ್ಕ್ 2: ಫ್ರೀಜರ್ ಕಂಪಾರ್ಟ್ಮೆಂಟ್ ಮತ್ತು ಮೀಟ್ ಕೀಪರ್ ಕಂಪಾರ್ಟ್ಮೆಂಟ್ನಲ್ಲಿ ಹಿಮ ಶೇಖರಣೆ ಮತ್ತು ತಾಜಾ ಆಹಾರ ಕಂಪಾರ್ಟ್ಮೆಂಟ್ನಲ್ಲಿ ಹರಿಯುವ ಹೆಚ್ಚಿನ ಆರ್ದ್ರ ಗಾಳಿಯನ್ನು ಪರಿಶೀಲಿಸೋದು. ಬಾಗಿಲನ್ನು ಮುಚ್ಚಿ ರೆಫ್ರಿಜರೇಟರ್ನ ದೇಹದ ಮೇಲೆ ಬಾಗಿಲಿನ ಗ್ಯಾಸ್ಕೆಟ್ ಮತ್ತು
ಗ್ಯಾಸ್ಕೆಟ್ ಸೀಲಿಂಗ್ ಪ್ರದೇಶದ ನಡುವೆ ತೆಳುವಾದ ಕಾಗದವನ್ನು ಸೇರಿಸಿ. ಗ್ಯಾಸ್ಕೆಟ್ ಸರಿಯಾಗಿ ಮುಚ್ಚಿದೆ ಅಂತ ಪರೀಕ್ಷಿಸೋಕೆ ಕಾಗದವನ್ನು ಹೊರ ತೆಗೆಯಿರಿ. ಕಾಗದವು ಸುಲಭವಾಗಿ ಹೊರಬಂದರೆ ಅದು ಸೀಲಿಂಗ್ ಸಮಸ್ಯೆಯನ್ನು ಸೂಚಿಸುತ್ತೆ. ಸುತ್ತಮುತ್ತಲಿನ ಗಾಳಿಯಿಂದ ತೇವಾಂಶವು ಫ್ರೀಜರ್ ಕ್ಯಾಬಿನೆಟ್ ಒಳಗೆ ಪ್ರವೇಶಿಸಲು ಮತ್ತು ಹಿಮವಾಗಿ ಸಂಗ್ರಹಿಸಲು ಅನುವು ಮಾಡಿಕೊಡುತ್ತದೆ. ಸುತ್ತಮುತ್ತಲಿನಿಂದ ತೇವಾಂಶ ಸೋರಿಕೆಯನ್ನು ತಡೆಗಟ್ಟಕ್ಕೆ ಮತ್ತು ಸೀಲಿಂಗ್ ಸುಧಾರಿಸಕ್ಕೆ ಡೋರ್ ಗ್ಯಾಸ್ಕೆಟ್ ಬದಲಿಸಿ. ಥರ್ಮೋಸ್ಟಾಟ್ ಅನ್ನು ಕಡಿಮೆ ತಾಪಮಾನದ ಸೆಟ್ಟಿಂಗ್ನಿಂದ ಸಾಮಾನ್ಯ ತಂಪಾದ ಸ್ಥಾನಕ್ಕೆ ಮರುಹೊಂದಿಸಿ. ರೆಫ್ರಿಜರೇಟರ್ ಚಲಿಸಕ್ಕೆ ಅನುಮತಿಸಿ ಮತ್ತು ಥರ್ಮೋಸ್ಟಾಟ್ ಸೆಟ್ಟಿಂಗ್ ಅನ್ನು ಗಮನಿಸಿ. ಇದು ಸಾಮಾನ್ಯ ತಂಪಾದ ಸ್ಥಾನಕ್ಕೆ ತಿರುಗಬೇಕು. ಥರ್ಮೋಸ್ಟಾಟ್ ಸಾಮಾನ್ಯ ತಂಪಾದ ಸ್ಥಾನಕ್ಕೆ ಚಲಿಸದಿದ್ದರೆ ಥರ್ಮೋಸ್ಟಾಟ್ ಅನ್ನು ತೆಗೆದುಹಾಕಿ ಮತ್ತು ಬದಲಿಸಿ. ಹೀಟರ್ನ ಸಮಯ ವಿಳಂಬ ಸ್ವಿಚ್ನ ಸ್ಥಿತಿಯನ್ನು ಪರಿಶೀಲಿಸಿ. ದೀರ್ಘಾವಧಿಯಲ್ಲಿ ದೋಷ ಕಂಡುಬಂದರೆ ಅದು ಹೀಟರ್ಗಳು ಚಲಿಸುವುದನ್ನು ನಿಲ್ಲಿಸಬಹುದು. ಇದು ಹಿಮ ಶೇಖರಣೆಗೆ ಕಾರಣವಾಗಬಹುದು. ದೋಷಯುಕ್ತ ಟೈಮ್ ಡಿಲೇ ಸ್ವಿಚ್ ಅನ್ನು ತೆಗೆದುಹಾಕಿ ಮತ್ತು ಸರಿಯಾದ ಕಾರ್ಯನಿರ್ವಹಣೆಯನ್ನು ಖಚಿತಪಡಿಸಿಕೊಳ್ಳೋಕೆ ಅದನ್ನು ಹೊಸದರೊಂದಿಗೆ ಬದಲಿಸಿ. ರೀಕ್ಯಾಪ್: ಈ ವಿಷಯ ಭಾಗದಲ್ಲಿ ಏನೆಲ್ಲ ಕಲಿತ್ವಿ? ಫ್ರೀಜರ್ ಕಂಪಾರ್ಟ್ಮೆಂಟ್, ತಾಜಾ ಆಹಾರ ಕಂಪಾರ್ಟ್ಮೆಂಟ್ ಮತ್ತು ಲಭ್ಯವಿದ್ದರೆ ಮೀಟ್ ಕೀಪರ್ ಕಂಪಾರ್ಟ್ಮೆಂಟ್ನಲ್ಲಿ ಗಾಳಿಯ ಹರಿವನ್ನು ಪರಿಶೀಲಿಸೋದು. ರಿಮೋಟ್ ಸೆನ್ಸಿಂಗ್ ಬಲ್ಬ್ ಥರ್ಮೋಮೀಟರ್ ಬಳಸಿ ಫ್ರೀಜರ್ ಕಂಪಾರ್ಟ್ಮೆಂಟ್, ತಾಜಾ ಆಹಾರ ಕಂಪಾರ್ಟ್ಮೆಂಟ್ ಮತ್ತು ಮೀಟ್ ಕೀಪರ್ ಕಂಪಾರ್ಟ್ಮೆಂಟ್ನಲ್ಲಿ ತಾಪಮಾನವನ್ನು ಪರೀಕ್ಷಿಸೋದು. ಫ್ರೀಜರ್ ಕಂಪಾರ್ಟ್ಮೆಂಟ್ಗಳು ಮತ್ತು ಮಾಂಸ ಕೀಪರ್ ವಿಭಾಗದಲ್ಲಿ ಹಿಮದ ಶೇಖರಣೆಯನ್ನು ಪರಿಶೀಲಿಸೋದು, ವಿಶೇಷವಾಗಿ ತಾಜಾ ಆಹಾರ ಕಂಪಾರ್ಟ್ಮೆಂಟ್ನ ಹೆಚ್ಚಿನ ಆರ್ದ್ರ ಗಾಳಿ ಹರಿಯುವ ಪ್ರದೇಶಗಳಲ್ಲಿ. ಗಾಳಿಯ ನಾಳಗಳು ಅಥವಾ ದ್ವಾರಗಳಲ್ಲಿ ಯಾವುದೇ ಅಡೆತಡೆಗಳು ಇದೆಯಾ ಅಂತ ಪರಿಶೀಲಿಸಿ. ಗಾಳಿಯ ಹರಿವನ್ನು ನಿರ್ಬಂಧಿಸುವ ಅವಶೇಷಗಳು ಅಥವಾ ವಸ್ತುಗಳ ತೆರವುಗೊಳಿಸೋದು. ಸರಿಯಾದ ಗಾಳಿಯ ಹರಿವನ್ನು ನಿರ್ಬಂಧಿಸುವ ಯಾವುದೇ ಹಾನಿ ಅಥವಾ ಸಂಪರ್ಕ ಕಡಿತಕ್ಕಾಗಿ ನಾಳವನ್ನು ಪರೀಕ್ಷಿಸಿ. ಫ್ರಾಸ್ಟ್ ಫ್ರೀ ರೆಫ್ರಿಜರೇಟರ್ನಲ್ಲಿ ಏರ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅನ್ನು ಪರಿಶೀಲಿಸೋ ಪ್ರಕ್ರಿಯೆಯನ್ನು ನೀವೆಲ್ಲರೂ ಅರ್ಥ ಮಾಡಿಕೊಂಡಿದ್ದೀರಿ ಅಂತ ನಾನು ಭಾವಿಸುತ್ತೇನೆ. ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಮತ್ತೆ ಮುಂದಿನ ಸೆಷನ್ನಲ್ಲಿ ಭೇಟಿಯಾಗೋಣ. ಬಾಯ್.